ನಮಸ್ಕಾರ ಸ್ನೇಹಿತರೆ, ಮಾತೃಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇರೋರು ಹೊಸೊಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತು ಪಿತೃಪಕ್ಷದ ಪ್ರಯುಕ್ತ ನಾನು ಮತ್ತೊಂದು ರೆಸಿಪಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಏನಪ್ಪ ಅಂತಂದರೆ ಎಲ್ಲರಿಗೂ ಪ್ರಿಯವಾದಂತಹ ಉದ್ದಿನ ವಡೆ. ಸೊ ಇದು ನಮಗೆ ತುಂಬ ಅಂದರೆ ತುಂಬ ಇಷ್ಟವಾಗುತ್ತೆ, ಆದರೆ ಪದೇ ಪದೇ ನಾವು ಮಾಡೋದಿಲ್ಲ. ಪಿತೃಪಕ್ಷಕ್ಕೋಸ್ಕರ ನಾನು ಇವತ್ತು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಬೌಲಲ್ಲಿ ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ, ಅಂದರೆ ಇಡೀ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇದು ಈ ಥರದ್ದು ತೊಗೊಂಡಾಗ ಮಾತ್ರ ಅದು ಚೆನ್ನಾಗಿ ಒದಗುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಮತ್ತಷ್ಟು ನೀರು ಹಾಕಿ ಕನಿಷ್ಠ ಅಂದರೂ ಒಂದು 8ರಿಂದ 10 ತಾಸು, ಅಂದರೆ ಸಂಜೆ ಮಾಡೋದಾದರೆ ಬೆಳಗ್ಗೆ ನೆನೆಸಿಟ್ಕೊಳ್ಬೇಕು, ಬೆಳಗ್ಗೆ ಮಾಡೋದಾದರೆ ಸಂಜೆ ನೆನೆಸಿಟ್ಕೊಳ್ಬೇಕು. ಆ ಥರ ನಾವು ಅಟ್ಲೀಸ್ಟ್ ರಾತ್ರಿನಾದರೂ ನಾವು ಅದನ್ನು ನೆನೆಸಿಟ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಅದು ಉಬ್ಬಿಕೊಂಡು ಬರಬೇಕು. ಚೆನ್ನಾಗಿ ನೆಂದಷ್ಟು ಇದು ಒದಗುತ್ತೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಇದನ್ನು ಒರಳಲ್ಲಿ ರುಬ್ಬಿ ಮಾಡಿದ್ರೇ ಅದು ತುಂಬ ರುಚಿಯಾಗಿರುತ್ತೆ, ತುಂಬ ಹಗುರವಾಗಿಯೂ ಬರುತ್ತೆ. ಮಿಕ್ಸಿನಲ್ಲಿ ಸಣ್ಣ ಆಗಿಬಿಡುತ್ತೆ ನಿಮಗೆ ಅದು ಹಾಕಿದಾಗ. ಮಿಕ್ಸಿನಲ್ಲಿ ಅಷ್ಟು ರುಚಿ ಬರಲ್ಲ. ಬೇಕಾದರೆ ಗ್ರೈಂಡ್ರಲ್ಲಿ ಬೇಕಾದರೆ ನೀವು ಮಾಡ್ಕೊಳ್ಬೋದು, ಆದರೆ ಒಳ್ಕಲ್ಲಿ ಮಾಡಿದಷ್ಟು ರುಚಿ ನಿಮಗೆ ಮಿಕ್ಸಿನಲ್ಲಿ ರುಬ್ಬಿದ ರುಚಿ ಬರಲ್ಲ, ಅಷ್ಟು ಹಗುರನೂ ಆಗೋದಿಲ್ಲ. ಸೊ ಇಲ್ಲಿ ನೋಡಿ ರುಬ್ತಾ ಇದ್ದೀನಿ ನಾನು. ಇದಕ್ಕೆ ಒಂದು ಹನಿ ಎಕ್ಸ್ಟ್ರಾ ನೀರು ಬೇಕಿಲ್ಲ. ಹಂಗೇನಾದ್ರು ಬೇಕು ಅಂತ ತುಂಬ ಗಟ್ಟಿ ಅಂತ ಅನ್ಸಿದ್ರೆ ಜಸ್ಟ್ ನಾವು ಆ ನೆನೆಸಿರೋಂಥ ನೀರನ್ನೇ ನಾವು ಕೈಗೆ ಅದ್ಕೊಂಡು ತಿಕ್ಕೊಳ್ಬೇಕಷ್ಟೇ. ನೋಡಿ, ಈ ಥರ ತರಿಯಾಗಿ ಬರ್ತಾ ಇರುತ್ತೆ. ನೋಡಿ, ಒದಗ್ತಾ ಹೋಗುತ್ತೆ. ಅದು ನಾವು ರುಬ್ತಾ ಎಷ್ಟು ಒದಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಹಾಕಿದ್ದು ನಾನು 2 ಸೌಟು ಎಷ್ಟೊಂದು ಉಬ್ಕೊಂಡು ಬಂದ್ಬಿಟ್ಟಿದೆ ಹಿಟ್ಟು. ನೋಡಿ, ತುಂಬ ಹಗುರ ಅಂದರೆ ಹಗುರ ಇದೆ. ನಾನು ಒಂದು ಹನಿ ನೀರು ಎಕ್ಸ್ಟ್ರಾ ತೊಗೊಂಡಿಲ್ಲ, ಆ ನೆನೆಸಿರೋಂಥ ನೀರೇ ಅದು. ಸೊ ಈಗ ಎಲ್ಲನೂ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನೀವು ಯಾವುದು ಬಳಸ್ತಿರೋ ಅಡುಗೆಗೆ ಆ ಎಣ್ಣೆನ ಅದನ್ನು ಕಾಯೋದಕ್ಕೆ ಇಟ್ಕೊಳ್ಳೋಣ. ನಾನು ನಮ್ಮದೇ ಆದಂತಹ ಬ್ರ್ಯಾಂಡನ್ನು ನಾನು ಬಳಸ್ತೀನಿ. ಸೊ ಇದನ್ನು ನಾವು ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಪೂರ್ತಿ ಸಣ್ಣ ಆದ್ರೂ ಪರ್ಫೆಕ್ಟಾಗಿ ವಡೆ ಬರೋದಿಲ್ಲ, ಫುಲ್ಲು ಜೋರಾದ್ರೂ ವಡೆ ಬರೋದಿಲ್ಲ. ಸೊ ಮೀಡಿಯಮ್ ಉರಿನಲ್ಲಿ ಕಾಯೋದಕ್ಕೆ ಇಟ್ಕೊಳ್ಬೇಕು. ಅದು ರುಬ್ತಾ ಇಲ್ಲ ಅಂದರೆ ನಾವು ತಡ ಆಯಿತು ಅಂತಂದರೆ ಇದು ನೀರು ಒಡೆದು ಬಿಡುತ್ತೆ. ತೋರಿಸ್ತೀನಿ ನಿಮ್ಗೆ ಎಷ್ಟು ನೀರಾಗುತ್ತೆ ಅಂತ. ನೋಡಿ, ಇಲ್ಲಿ ಎಷ್ಟು ಗಟ್ಟಿ ಇದೆ. ಈಗ ನಾನು ಅದು ರುಬ್ಕೊಂಡಿದ್ದು ಕೇವಲ 2 ಕಪ್ಪು ಜಾಮೂನ್ ಕಪ್ಪಿಂದ ನಾನು ಉದ್ದಿನಬೇಳೆ ತೊಗೊಂಡಿದ್ದು. ದೊಡ್ಡ ಪಾತ್ರೆ ತುಂಬ ಅದು ಒದಗಿದೆ ಹಿಟ್ಟು. ಈ ಥರ ಒದಗಿದಾಗ ಮಾತ್ರ ಕರೆಕ್ಟಾಗಿ ಆಗುತ್ತೆ. ಇದಕ್ಕೆ ನಾನೀಗ ಒಣಮೆಣಸಿನ ಪುಡಿ ಸ್ವಲ್ಪ, ಅಂದರೆ ಕಾಳು ಮೆಣಸು ಮತ್ತು ಹಸಿ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು, ಮತ್ತು ಒಂದು ಸ್ವಲ್ಪ ಹಸಿಮೆಣಸಿಕಾಯಿ ಮತ್ತು ಕರಿಬೇವು ಮತ್ತು ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಾ ಸೋಡಾನ ತೊಗೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ಯಾಚೆಟ್ ಅದು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಚಿಕ್ಕ ನಿಂಬೆಹಣ್ಣಿಂದ ಒಂದು ಅರ್ಧ, ದೊಡ್ಡದಿತ್ತು ಅಂದರೆ ಒಂದು 1/4 ಭಾಗದಷ್ಟು ಅದ್ರ ಮೇಲೇ ಹಿಂಡ್ಕೊಳ್ಬೇಕು. ಇದನ್ನು ಈ ಥರ ಹಿಂಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಹಿಂಡುವಾಗ ಈ ಥರ ಬುರುಗ್ ಬರಬೇಕು. ನಾವು ಯಾವುದೇ ಒಂದು ಪಕೋಡ ಇರಲಿ, ಏನೇ ಒಂದು ಬೋಂಡಗಳಿರಲಿ, ಏನೇ ಮಾಡಬೇಕಾದ್ರೂ ಕೂಡ ನಾವು ಈ ಥರ ಸೋಡಾ ಪುಡಿ ಹಾಕಿರಲಿ ಅಥವಾ ಈ ಥರ ಜೀರಾ ಸೋಡಾ ಹಾಕಿರಲಿ, ನಾವು ಈ ಥರ ನಿಂಬೆಹಣ್ಣು ಹಾಕಿ ಮಾಡಿದಾಗ ತುಂಬ ಅಂದರೆ ತುಂಬ ಹಗುರ ಆಗಿ ಬರುತ್ತೆ. ಸೊ ಈ ಥರ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಮಿಕ್ಸ್ ಮಾಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ. ಅದು ಕಾಯೋಷ್ಟರೊಳಗೆ ಇದು ಇನ್ನೂ ಒದಗುತ್ತೆ ಹಿಟ್ಟು. ಒಂಥರ ಬುರುಗ್ ಬರುತ್ತೆ. ಆ ಥರ ಬಂದಾಗ ಮಾತ್ರ ಅದು ತುಂಬ ಚೆನ್ನಾಗಾಗುತ್ತೆ. ಎಣ್ಣೆ ಕಾಯ್ತಾ ಇದೆ. ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಒಂದಿಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಎಣ್ಣೆ ಹೀರದೇ ಇರಲಿ ಅಂತ. ನೋಡಿ, ಎಷ್ಟು ಒದಗ್ಬಿಟ್ಟಿದೆ. ನೀರು ಎಷ್ಟು ಗಟ್ಟಿ ಇತ್ತು, ಎಷ್ಟು ನೀರಾಯಿತು ನೋಡಿ. ಈಗ ಜಾರ್ತಾ ಇದೆ ಇದು. ಸೊ ನಾನು ಕೈ ಒದ್ದೆ ಮಾಡ್ಕೊಂಡಿದ್ದೀನಿ. ಕೈ ಒದ್ದೆ ಮಾಡಿ ತೊಗೊಳ್ಬೇಕು, ಇಲ್ಲಾಂದರೆ ಕೈಗೆ ಅಂಟ್ಕೊಳ್ಳುತ್ತೆ ಇದು. ಆಮೇಲೆ ಸೈಜು ಚಿಕ್ಕದು ಬೇಕಿದ್ರೂ ಮಾಡ್ಕೊಳ್ಬಹುದು. ನಾನಿಲ್ಲಿ ದೊಡ್ಡದು ಮಾಡ್ತಾ ಇದ್ದೀನಿ. ನಿಮಗೆ ಚಿಕ್ಕದು ಬೇಕಿದ್ರೆ ಚಿಕ್ಕದು ಹಾಕ್ಕೊಳ್ಬಹುದು. ನೋಡಿ ಹೆಂಗೆ ಜಾರ್ತಾ ಇದೆ. ಅಷ್ಟು ಗಟ್ಟಿ ಮಾಡ್ಕೊಂಡ್ರು ಕೂಡ ಅದು ಅಷ್ಟು ನೀರು ಹೊಡಿತಾನೆ ಇದೆ. ಅದು ಉಪ್ಪು ಇದನ್ನೆಲ್ಲ ಸೋಡಾ ಪುಡಿ ಹಾಕಿದ್ಮೇಲೆ ತುಂಬ ಹಗುರ ಆಗಿಬಿಡುತ್ತೆ, ಕೈಲಿ ನಿಂದ್ರೋದೇ ಇಲ್ಲ. ಎಷ್ಟು ನೋಡ್ತಾ ಇದ್ದೀರಲ್ವಾ, ಎಷ್ಟು ಜಾರ್ತಾ ಇದೆ ನೋಡಿ ಕೈಗೆ. ಇದು ಅಷ್ಟು ನೀರು ಹೊಡೆದ್ಬಿಡುತ್ತೆ. ಹಾಗಾಗಿ ಒಬ್ಬರು ರುಬ್ಬು ಕೊಟ್ಟು ಒಬ್ಬರು ಬೇಗ ಕರೆದ್ರೆ ಇಷ್ಟು ನೀರು ಹೊಡಿಯೋದಿಲ್ಲ, ಬೇಗ ಆಗಿಬಿಡುತ್ತೆ ಅದು. ನೋಡಿ ಎಷ್ಟು ಉಬ್ಕೊಂತು ಅದು. ಒಂದು 3-4 ಸರ್ತಿ ನಾವು ಇದನ್ನು ಮೀಡಿಯಮ್ ಉರಿ ಇಟ್ಟಿರೋದ್ರಿಂದ ಒಂದು 3-4 ಸರ್ತಿ ನಾವು ಇದನ್ನು
ತಿರುಗಿಸಿ ಹಾಕ್ಕೊಳ್ಬೇಕು. ಅವಾಗ ಎರಡೂ ಸೈಡು ಕರೆಕ್ಟಾಗಿ ಅದು ಬಣ್ಣ ಸರಿಯಾಗಿ ಬರುತ್ತೆ. ಇಲ್ಲ ಅಂತಂದರೆ ಒಂದು ಕಡೆ ಕೆಂಪು ಒಂದು ಕಡೆ ಕಪ್ಪು ಆಗಿಬಿಡುತ್ತೆ. ಸೊ ಎಲ್ಲ ಕಡೆ ನಾವು ಯಾವ ಕಡೆ ನೋಡಿದ್ರೂ ಕೂಡ ಗೋಲ್ಡನ್ ಬ್ರೌನ್ ನಮಗೆ ಸಿಗಬೇಕು ಅಂತಂದರೆ ಎರಡೂ ಸೈಡು ಪದೇ ಪದೇ ನಾವು ತಿರುಗಿಸ್ಕೊಳ್ಬೇಕು ಸ್ನೇಹಿತರೆ. ಸೂಪರ್ ಆಗಿರುವಂತಹ ಕ್ರಿಸ್ಪಿಯಾಗಿರುವಂತಹ ಮತ್ತು ಒಳಗಡೆ ತುಂಬ ಹಗುರವಾಗಿರ್ತಕ್ಕಂತಹ ಉದ್ದಿನ ವಡೆ ಸವಿಯೋದಕ್ಕೆ ಬಿಸಿ ಬಿಸಿಯಾಗಿರ್ತಕ್ಕಂತಹ ವಡೆ ತಯಾರಾಗಿದೆ ಸ್ನೇಹಿತರೆ. ನಾವು ಪಿತೃಪಕ್ಷದಲ್ಲಿ ಮಾತ್ರ ಉದ್ದಿನ ವಡೆ ಮತ್ತು ರವೆ ಉಂಡೆ ಎಲ್ಲ ಮಾಡ್ತೀವಿ. ಸೊ ಆ ಒಂದು ಪ್ರಯುಕ್ತ ಇವತ್ತು ಮಾಡಿದ್ದೀನಿ, ನಿಮ್ಮೆಲ್ಲರೊಂದಿಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋನ ನಿಮ್ಮ ಆತ್ಮೀಯರಿಗೆ ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತು ಯಾವುದಾದ್ರೂ ಒಂದು ಪ್ರತ್ಯುತ್ತರ ನೀಡಿದರೆ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಅಂದರೆ ತುಂಬ ಜನ ವಿಡಿಯೋ ನೋಡ್ತೀರಾ, ನನಗೆ ಸಪ್ರೇಟಾಗಿ ಹೇಳ್ತೀರಾ, ಆದರೆ ಕಮೆಂಟ್ ಮೂಲಕ ಮಾಡಿದ್ರೆ ಮತ್ತೊಬ್ಬರು ಸಹ ಕಮೆಂಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಧನ್ಯವಾದಗಳು.